ಹಲೋ ಸ್ಟೂಡೆಂಟ್ಸ್, ನಮಸ್ತೆ. ಇವತ್ತಿನ ಕ್ವಿಕ್ ರಿವಿಷನ್ ವಿಡಿಯೋನಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ ಅನ್ನ ನೋಡೋಣ. ಸ್ಟ್ಯಾಟಿಸ್ಟಿಕ್ಸ್ ಲೆಸನ್ ತುಂಬಾ ಈಸಿ ಮತ್ತೆ ಡೈರೆಕ್ಟ್ ಕ್ವಶನ್ ಬರುತ್ತೆ. ಸೊ ದಟ್ ನೀವು ಈಸಿಯಾಗಿ ನೀವು ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ನೀವು ಮೇನ್ ಇಂಪಾರ್ಟೆಂಟ್ ಮೂರು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಸಾಕು. ಯಾವುದು? ಮೀನ್, ಮೀಡಿಯನ್ ಮತ್ತೆ ಮೋಡ್. ಸೊ ಮೀನ್ ಫಾರ್ಮುಲಾ ಏನ್ ಬರುತ್ತೆ? ಸೊ ಮೀನ್ ಅಂದ್ರೆ ಎಕ್ಸ್ ಡ್ಯಾಶ್ ಈಕ್ವಲ್ಸ್ ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮ್ ಆಫ್ ಎಫ್ ಐ. ನೆಕ್ಸ್ಟ್ ಮೀಡಿಯನ್ ಈಕ್ವಲ್ಸ್ ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್. ನೆಕ್ಸ್ಟ್ mode equals L plus F1 minus F0 divided by 2F1 minus F0 minus F2 into H. ಸೊ ಈ ಮೂರು ಫಾರ್ಮುಲಾನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರೆ ಮೀನ್, ಮೀಡಿಯನ್ ಅಂಡ್ ಮೋಡ್ 3 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು. ಮತ್ತೆ ಇದರಲ್ಲಿ ಇನ್ನ ಒಂದೇನಪ್ಪಾ ಅಂತ ಅಂದ್ರೆ ನಿಮ್ಗೆ ಆರ್ ಆಪ್ಷನ್ ಬರುತ್ತೆ. ಇದರಲ್ಲಿ ಅಂದ್ರೆ ನಿಮ್ಗೆ ಐದರ್ ಮೀನ್ ಆರ್ ಮೀಡಿಯನ್ ಬರ್ಬೋದು, ಇಲ್ಲ ಅಂದ್ರೆ ಮೀನ್ ಆರ್ ಮೋಡ್ ಕ್ವಶನ್ ಬರ್ಬೋದು, ಇಲ್ಲ ಅಂದ್ರೆ ಮೀಡಿಯನ್ ಆರ್ ಮೋಡ್ ಬರ್ಬೋದು. ಈಗ ಒಂದು ಎಕ್ಸಾಂಪಲ್ ತಗೊಂಡು ಮೀನ್, ಮೀಡಿಯನ್ ಅಂಡ್ ಮೋಡ್ ಅನ್ನ ಸಾಲ್ವ್ ಮಾಡೋಣ ಬನ್ನಿ. ಇದ್ರಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕ್ವಶನ್ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಅಂದ್ರೆ ಕ್ಲಾಸ್ ಇಂಟರ್ವಲ್ ಇರುತ್ತೆ ಒಂದು. ಫಾರ್ ಎಕ್ಸಾಂಪಲ್ 10 to 20, 20 30, 30 40, 40 50, 50 60. ಸೊ ಕ್ಲಾಸ್ ಇಂಟರ್ವಲ್ ಇರುತ್ತೆ ಮತ್ತೆ ಅದಕ್ಕೆ ಫ್ರೀಕ್ವೆನ್ಸಿ ಕೊಟ್ಟಿರ್ತಾರೆ. ಫ್ರೀಕ್ವೆನ್ಸಿರಲ್ಲಿ ನಾನು 2 3 5 7 3 ತಗೋತೀನಿ. ಈಗ ಈ ಗಿವನ್ ಡೇಟಾಗೆ ನಾವು ಫಸ್ಟ್ ಮೀನ್ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಮೀನ್ ಕ್ಯಾಲ್ಕುಲೇಟ್ ಮಾಡಕ್ಕೆ ನಮ್ಗೆ ಫಸ್ಟ್ ಬೇಕಾಗಿರೋದು ಎಕ್ಸ್ ಐ ಕಾಲಮ್ ಬೇಕಾಗುತ್ತೆ. 10 20 ಮಿಡಲ್ ವ್ಯಾಲ್ಯೂ ಎಷ್ಟು? 15. 20 30 ಮಿಡಲ್ ವ್ಯಾಲ್ಯೂ 25. 30 40 ಮಿಡಲ್ ವ್ಯಾಲ್ಯೂ 35. ಸೊ ಹಾಗೆ ಇದು 45, ಇದು 55 ಬರುತ್ತೆ. ಸೊ ಈಗ ನೆಕ್ಸ್ಟ್ ಬೇಕಾಗಿರೋ ಕಾಲಮ್ ಎಫ್ ಐ ಎಕ್ಸ್ ಐ. ಎಫ್ ಐ ಎಕ್ಸ್ ಐ ಬೇಕಂದ್ರೆ ಈ ಎಫ್ ಐ ಕಾಲಮ್ ಮತ್ತೆ ಎಕ್ಸ್ ಐ ಕಾಲಮ್ ಈ ಎರಡನ್ನ ನಾವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೊ 2 into 15 ಮಾಡಿದಾಗ 30, 3 into 25 75, 5 into 35 ಮಲ್ಟಿಪ್ಲೈ ಮಾಡಿದಾಗ 175 ಬರುತ್ತೆ. 7 into 45 ಮಲ್ಟಿಪ್ಲೈ ಮಾಡಿದಾಗ 325, 3 into 55 165. ಸೊ ಇದನ್ನ ಆಡ್ ಅಪ್ ಮಾಡ್ಕೊಬೇಕು. ಸೊ ಇದನ್ನ ನಾವು ಆಡ್ ಅಪ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ 770 ಬರುತ್ತೆ. ಮತ್ತೆ ಈ ಎಫ್ ಐ ಕಾಲಮ್ ನ ಆಡ್ ಅಪ್ ಮಾಡ್ಕೊಂಡ್ರೆ 20 ಬರುತ್ತೆ. ಸೊ ಈಗ ಫಾರ್ಮುಲಾ ಏನು? ಎಕ್ಸ್ ಡ್ಯಾಶ್ ಈಕ್ವಲ್ಸ್ ಸಮ್ ಆಫ್ ಎಫ್ ಐ ಎಕ್ಸ್ ಐ ಬೈ ಸಮ್ ಆಫ್ ಎಫ್ ಐ. ಸಮ್ ಆಫ್ ಎಫ್ ಐ ಎಕ್ಸ್ ಐ ಏನಿದೆ 770 ಡಿವೈಡೆಡ್ ಬೈ ಸಮ್ ಆಫ್ ಎಫ್ ಐ ಕಾಲಮ್ ನ ಟೋಟಲ್ 20. ಸೊ ಇಲ್ಲಿ 0 0 ಕ್ಯಾನ್ಸಲ್ ಆದರೆ 77/2 ಮಾಡಿದ್ರೆ ನಿಮ್ಗೆ 38.5 ಬರುತ್ತೆ. ಸೊ ಇದು ನಿಮ್ಗೆ ಮೀನ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ ಮೀಡಿಯನ್ ಮಾಡೋಣ. ಸೊ ಫಸ್ಟ್ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ತಗೊಳ್ಳೋಣ. 1 3 3 5 5 7 7 9 9 11. ಸೊ ಇದಕ್ಕೆ ಫ್ರೀಕ್ವೆನ್ಸಿ 7 8 2 2 1 ಅಂತ ತಗೊಳ್ತೀನಿ. ಸೊ ಈಗ ಮೀಡಿಯನ್ ಮಾಡ್ಬೇಕಾದ್ರೆ ನಮಗೆ ಬೇಕಾಗಿರುವಂತ ಕಾಲಮ್ ಸಿ ಎಫ್ ಕಾಲಮ್. ಸಿ ಎಫ್ ಕಾಲಮ್ ಮಾಡ್ಬೇಕಂದಾಗ ಫಸ್ಟ್ ಡೇಟಾನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ನೆಕ್ಸ್ಟ್ 7 ಪ್ಲಸ್ 8 7 ಪ್ಲಸ್ 8 15 ಬರುತ್ತೆ. 15 ಪ್ಲಸ್ 2 17 17 plus 2
19 plus 1 20. ಸೊ ಇದು n ವ್ಯಾಲ್ಯೂ ಆಗುತ್ತೆ. n divided by 2, 20 divided by 2, 10. ಸೊ ಈಗ ಈ 10 ನಮ್ಮ ಸಿ ಎಫ್ ಕಾಲಮ್ ನಲ್ಲಿ ಇಲ್ಲ, ಆದ್ರೆ 10 ಗಿನ ಗ್ರೇಟರ್ ನಂಬರ್ ಯಾವ್ದಿದೆ? 15 ಇದೆ. ಸೊ ಆ ಒಂದು ಕಾಲಮ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಇದು ಎಲ್ ಅಂದ್ರೆ ಲೋವರ್ ಲಿಮಿಟ್ ನ ವ್ಯಾಲ್ಯೂ ಆಗುತ್ತೆ. ಸೊ ಮೀಡಿಯನ್ ಫಾರ್ಮುಲಾ ಬರ್ಕೊಳ್ಳೋಣ. ಫಸ್ಟ್ ಮೀಡಿಯನ್ ಈಕ್ವಲ್ಸ್ ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಎಚ್. ಸೊ ಫಸ್ಟ್ ಎಲ್ ಬಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಮೀಡಿಯನ್ ಕ್ಲಾಸ್ನ ಲೋವರ್ ಲಿಮಿಟ್. ಸೊ ಎಲ್ ವ್ಯಾಲ್ಯೂ 3 ಪ್ಲಸ್ ನೆಕ್ಸ್ಟ್ ಎನ್ ಬೈ 2 ಇದೆ. ಎನ್ ಬೈ 2 ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ 10. ಡೈರೆಕ್ಟ್ ಆಗಿ ಹಾಕೊಳ್ಳಿ, ಮತ್ತೆ ಇದನ್ನ 20/2 ಅಂತ ಹಾಕೊಳಕ್ ಹೋಗ್ಬಿಡಿ. ಮೈನಸ್ ನೆಕ್ಸ್ಟ್ ಸಿ ಎಫ್ ಬೇಕು. ಸೊ ನಾವು ಮೀಡಿಯನ್ ಕ್ಲಾಸ್ ಏನ್ ತಗೊಂಡಿದ್ದೀವಿ ಅದರ ಮೇಲ್ಗಡೆ ವ್ಯಾಲ್ಯೂ ಸಿ ಎಫ್ ಕಾಲಮ್ ನಲ್ಲಿ. ಸೊ ಅದು ನಮ್ಗೆ ಸಿ ಎಫ್ ವ್ಯಾಲ್ಯೂ ಆಗುತ್ತೆ ಬೈ ಎಫ್ ಬಂದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಮೀಡಿಯನ್ ಕ್ಲಾಸಿನ ಫ್ರೀಕ್ವೆನ್ಸಿ ಆಗುತ್ತೆ ಬೈ 8 ಇಂಟು ಎಚ್ ಅಂತ ಅಂದ್ರೆ ಕ್ಲಾಸ್ ಸೈಜ್ 3 to 5 ಇದ್ರದ್ದು ಕ್ಲಾಸ್ ಸೈಜ್ ಏನಿದೆ 5 minus 3 2 ಬರುತ್ತೆ. ಸೊ ಅದು ಕ್ಲಾಸ್ ಸೈಜ್. ಸೊ ಗಿವನ್ ಡೇಟಾನ ಒಂದ್ ಕಡೆ ಬರ್ಕೊಳ್ಳಿ. ಎಲ್ 3, ಸಿ ಎಫ್ ಬಂದು 7, ಎಫ್ ವ್ಯಾಲ್ಯೂ 8 ಅಂಡ್ ಎಚ್ ವ್ಯಾಲ್ಯೂ 2. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ನಮ್ಗೆ 3 ಪ್ಲಸ್ 10 minus 7, 3/8 into 2. ಸೊ 3 ಪ್ಲಸ್ 3 2s are 6/8. ನೀವು ಇಲ್ಲಿ ಕ್ಯಾನ್ಸಲ್ ಮಾಡ್ಕೊಬಹುದು. ಸೊ ಈಗ 3 ಪ್ಲಸ್ 6/8 ಡಿವೈಡ್ ಮಾಡ್ಕೊಳ್ಳಿ, ಪಾಯಿಂಟ್ ಅಲ್ಲಿ ಬರುತ್ತೆ 0. 8 7s are 56, 4 0, 8 5s are 40. ಸೊ 0.75. ಸೊ ಎರಡನ್ನ ಆಡ್ ಮಾಡಿದ್ರೆ ನಮ್ಗೆ 3.75. ಸೊ ಇದು ಬಂದು ಮೀಡಿಯನ್ ನಮ್ಗೆ. ಓಕೆ, ಈಗ ಇದೇ ಗಿವನ್ ಡೇಟಾಗೆ ನಾವು ಮೋಡ್ ಮಾಡೋಣ. ಸೊ ಇಲ್ಲಿ ಮೋಡ್ ಅಲ್ಲಿ ನಿಮ್ಗೆ ಸಿ ಎಫ್ ಕಾಲಮ್ ಬೇಕಾಗಿಲ್ಲ. ಓಕೆ, ಇಲ್ಲಿ ನಿಮ್ಗೆ ಏನಿತ್ತು 3 to 5 ಇತ್ತು. ಇಲ್ಲಿ ಫ್ರೀಕ್ವೆನ್ಸಿ 8. ಎಸ್, ಮೋಡ್ ಫೈಂಡ್ ಔಟ್ ಮಾಡಕ್ಕೆ ನಿಮ್ಗೆ ಯಾವುದೇ ಕಾಲಮ್ ನ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟ್ ಫಾರ್ಮುಲಾ ಹಾಕಿ ಮೋಡ್ ಈಕ್ವಲ್ಸ್ ಎಲ್ ಪ್ಲಸ್ f1 minus f0 divided by 2 f1 minus f0 minus f2 into h. ಸೊ ಮೋಡ್ ಮಾಡ್ಬೇಕಂದಾಗ ನಾವು ಫಸ್ಟ್ ನೋಡ್ಬೇಕಾಗಿರೋದು ಹೈಯೆಸ್ಟ್ ಡೇಟಾ. ಫ್ರೀಕ್ವೆನ್ಸಿ ಕಾಲಮ್ ಅಲ್ಲಿ ಹೈಯೆಸ್ಟ್ ನಂಬರ್ ಯಾವುದು 8. ಸೊ ಈಗ ಆ ಕಾಲಮ್ ಸೆಲೆಕ್ಟ್ ಆದ್ರೆ ಅದು ನಮ್ಗೆ ಮಾಡೆಲ್ ಕ್ಲಾಸ್ ಅಂತ ಆಗುತ್ತೆ. ಸೊ ಮೀಡಿಯನ್ ಮಾಡ್ಬೇಕಾದ್ರೆ ಹೇಗೆ ಮೀಡಿಯನ್ ಕ್ಲಾಸ್ ಅಂತ ಇತ್ತಲ್ವಾ, ಅದೇ ತರ ಇದರಲ್ಲಿ ಮಾಡೆಲ್ ಕ್ಲಾಸ್ ಅಂತ ಆಗುತ್ತೆ. ಸೊ ಮಾಡೆಲ್ ಕ್ಲಾಸ್ ಅಲ್ಲಿ ಇಲ್ಲಿ ಫ್ರೀಕ್ವೆನ್ಸಿ ಏನಿದೆಯಲ್ಲ ಇದು ನಮ್ಗೆ f1 ವ್ಯಾಲ್ಯೂ ಆದ್ರೆ ಇದು f0, ಇದು f2. ಮಾಡೆಲ್ ಕ್ಲಾಸಿನ ಲೋವರ್ ಲಿಮಿಟ್ ಎಲ್ ವ್ಯಾಲ್ಯೂ. ಹೆಚ್ಚಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ, ಸೇಮ್ 5 minus 3 2 ಬರುತ್ತೆ. ಸೊ ವ್ಯಾಲ್ಯೂಸ್ ಹಾಕಿ 3 ಪ್ಲಸ್ 8 minus 7 divided by 2 into 8 minus 7 minus 2 into h value 2. So 3 plus 8 minus 7 is to 1 by 2 8s are 16 minus 9 into 2. ಎರಡನ್ನು ಆಡ್ ಮಾಡ್ಕೊಳ್ಳಿ, -7 -2 ಆಡ್ ಮಾಡ್ಕೊಳ್ಳಿ. 3 plus 1 by 7 into 2. ಸೊ ನಮ್ಗೆ ಅವಾಗ 3 plus 2 by 7 ಬರುತ್ತೆ.
ಸೊ 2/7 ನಾವು ಮಾಡಿದ್ರೆ ಪಾಯಿಂಟ್ ತಗೊಬೇಕಾಗುತ್ತೆ. 7 2s are 14, 6 0, next 7 8s are 56, 4, next 7 5s are 35. ಇದು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಪಾಯಿಂಟ್ ಆದ್ಮೇಲೆ ಒಂದು 3 ಡಿಜಿಟ್ಸ್ ತಗೊಳ್ಳಿ ಸಾಕು. ಸೊ 3 ಪ್ಲಸ್ 0.285. ಸೊ ಇದನ್ನ ಆಡ್ ಮಾಡಿದ್ರೆ ನಮಗೆ 3.285 ಬರುತ್ತೆ. ಸೊ ಇದು ಆನ್ಸರ್. ಸೊ ಈ ಚಾಪ್ಟರ್ ಅಲ್ಲಿ ನಮ್ಗೆ ಮೇನ್ ನೆನ್ಪಿಟ್ಕೊಬೇಕಾಗಿರೋದು ಯಾವುದು? ಮೀನ್, ಮೀಡಿಯನ್ ಅಂಡ್ ಮೋಡ್. 3 ಮಾರ್ಕ್ಸ್ಗೆ ಡೈರೆಕ್ಟ್ ಕ್ವಶನ್ ಅಂಡ್ 1 ಮಾರ್ಕಿಗೆ ಅಥವಾ MCQಗೆ ಈ ತರ ಒಂದು ಟೇಬಲ್ ಕೊಟ್ಬಿಟ್ಟು ಫೈಂಡ್ ದ ಮಾಡೆಲ್ ಕ್ಲಾಸ್ ಅಥವಾ ಫೈಂಡ್ ದ ಲೋವರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್, ಫೈಂಡ್ ದ ಅಪ್ಪರ್ ಲಿಮಿಟ್ ಆಫ್ ದ ಮಾಡೆಲ್ ಕ್ಲಾಸ್. ಸೊ ಈ ತರ ಯಾವ್ದಾದ್ರು ಒಂದು ಕ್ವಶನ್ಸ್ ನ MCQ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಓಕೆ, ಸೊ ಈ ಚಾಪ್ಟರ್ ಈಸಿ ಇದೆ, ಯಾವುದೇ ಕಾರಣಕ್ಕೂ ಇದನ್ನ ಸ್ಕಿಪ್ ಮಾಡಿಬಿಡಿ ಅಂಡ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಸಾಲ್ವ್ ಮಾಡಕ್ಕೆ ಹೋಗ್ಬಿಡಿ. ಸೊ ನಿಮ್ಗೆ ಕಾನ್ಸೆಪ್ಟ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ಅಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದ ಬೆಸ್ಟ್.